ಹಾಯ್ ನಮಸ್ಕಾರ, ನಾನು ಭಾಗ್ಯ. ಇವತ್ತಿನ ಸ್ಪೆಷಲ್ ರೆಸಿಪಿ ಟೊಮೊಟೊ ಕಾಯಿ ಚಟ್ನಿ. ಇದು ಚಪಾತಿ, ರೊಟ್ಟಿ, ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ನು. ಬಿಸಿ ಅನ್ನಕ್ಕೆ ಚಟ್ನಿ ತುಪ್ಪ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗಾದರೆ ಟೊಮೊಟೊ ಕಾಯಿ ಚಟ್ನಿಗೆ ಬೇಕಾದಂಥ ಸಾಮಗ್ರಿಗಳೇನು ಅಂತ ನೋಡೋಣ ಬನ್ನಿ. ಈ ಮೆಣಸಿನಕಾಯಿ ತೊಗೊಂಡಿದೆ, ಇದನ್ನು ಮುರಿದಾಕ್ತಿದೆ. ಇದು ಉರಿಬೇಕಾದ್ರೆ ಸಿಡಿಯುತ್ತೆ, ಅದಕ್ಕೋಸ್ಕರ ಮುರಿದಾಕ್ತಿರೋದಿದು. ಈಗ 2 ಈರುಳ್ಳಿ ತೊಗೊಂಡಿದೆ, ಇದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡೋದು. ಈ ಸೈಜಲ್ಲಿದ್ದರೆ ಸಾಕು. ಇವಾಗ 2 ಟೊಮೊಟೊ ಕಾಯಿ ತೊಗೊಂಡಿದೆ, ಇದನ್ನು ಅಷ್ಟೇ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡೋಣ. ಈ ಸೈಜಲ್ಲಿದ್ದರೆ ಸಾಕು. ಇದನ್ನು ಕಟ್ ಮಾಡಿದ್ದಾಯಿತು. ಇವಾಗ ಬದನೆಕಾಯಿ ತೊಗೊಳ್ಳೋಣ. ನಾನು ಬದನೆಕಾಯಿ 3 ತೊಗೊಂಡಿದ್ದೀನಿ, ದೊಡ್ಡದಿದ್ದರೆ ಒಂದೇ ಇದ್ದರೆ ಸಾಕು. ಇದನ್ನು ಅಷ್ಟೇ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡೋಣ. ಈಗ ಇದನ್ನು ನೀರಲ್ಲಿ ಹಾಕೋಣ, ಇಲ್ಲಾಂದರೆ ಕಪ್ಪಾಗುತ್ತೆ. ಇವಾಗ ಬಾಣಲಿ ಇಟ್ಟಿದೆ, ಮೆಣಸಿನಕಾಯಿ ಹಾಕೋಣ. ಈಗ ಎಣ್ಣೆ ಹಾಕೋಣ. ಎಲ್ಲನೂ ಒಂದೇ ಸಲ ಹಾಕಿ ಹುರಿಬೋದು, ಬಟ್ ಚೆನ್ನಾಗಿ ಫ್ರೈ ಆಗಲ್ಲ, ಎಣ್ಣೆಯಲ್ಲಿ ಟೇಸ್ಟ್ ಇರಲ್ಲ ಚಟ್ನಿ. ಅದಕ್ಕೋಸ್ಕರ ಬೇಗ ಆಗಲ್ಲ ಮೆಣಸಿನ್ಕಾಯಿ, ಅದಕ್ಕೋಸ್ಕರ ಫಸ್ಟ್ ಮೆಣಸಿನ್ಕಾಯಿ ಹಾಕಿದೆ. ಈಗ ಸ್ವಲ್ಪ ಮೆಣಸಿನ್ಕಾಯಿ ಆಗಿರೋದ್ರಿಂದ ಈರುಳ್ಳಿ ಹಾಕೋಣ. ಈಗ ಈರುಳ್ಳಿ ಹಾಕಿ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಈರುಳ್ಳಿ ಆಗಿದೆ. ಈಗ ಟೊಮೊಟೊ ಕಾಯಿ ಹಾಕೋಣ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಮೆತ್ತಗಾಗುತ್ತೆ, ಚಟ್ನಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಶೇಂಗಾನೂ ಹಾಕ್ಬೋದು. ನಾನು ಶೇಂಗಾ ಹಾಕ್ತಿಲ್ಲ, ಯಾಕಂದರೆ ಟೊಮೊಟೊ ಕಾಯಿ ಈರುಳ್ಳಿ ಜಾಸ್ತಿ ತಗೊಂಡಿರೋದ್ರಿಂದ. ಮೆಣಸಿನ್ಕಾಯಿ ಜಾಸ್ತಿ ಖಾರ ಇದ್ದರೆ ಶೇಂಗಾ ಹಾಕ್ಬೋದು ಅದಕ್ಕೆ. ಈಗ ಬದನೆಕಾಯಿ ಹಾಕೋಣ. ಈ ಚಟ್ನಿಗೆ ಟೊಮೊಟೊ ಕಾಯಿ ಇಲ್ಲ ಅಂದರೆ ಹುಣಸೆ ಹಣ್ಣು ಹಾಕಿನೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಮುಚ್ಚಿಡೋಣ, ಒಂದು ನಿಮಿಷ ಮುಚ್ಚಿಡೋಣ. ಮುಚ್ಚಿಡೋದ್ರಿಂದ ಸ್ವಲ್ಪ ಉಗಿಗೆ ಬೇಗ ಇದಾಗುತ್ತೆ. ಬೆಳ್ಳುಳ್ಳಿ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಆಫ್ ಮಾಡಿಬಿಡೋಣ. ಈ ಚಟ್ನಿಗೆ ಯಾವುದೇ ಚಟ್ನಿ ಆಗಲಿ ಸ್ವಲ್ಪ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ನಾನು 1 ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ಇವಾಗ ಮುಚ್ಚಿಡೋಣ ಇದನ್ನ. ಈಗ ಆಯಿತು, 1-2 ನಿಮಿಷ ಬಿಟ್ಟಿತ್ತು. ಇವಾಗ ಮಿಕ್ಸ್ ಜಾರ್ಗೆ ಹಾಕೊಳ್ಳೋಣ.
ಈ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇವಾಗ. ಇವಾಗ ಆಯಿತು ನೋಡಿ ಚಟ್ನಿ. ಇದನ್ನು ಜಾಸ್ತಿ ಸಣ್ಣ ಮಾಡೋದೇನು ಬೇಡ, ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈ ಥರ ಇದ್ದರೆ ಸಾಕು ನೋಡಿ. ನಿಮಗೆ ಈ ಚಟ್ನಿ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಸ್ ಹಾಕಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.